ನೋಡಿ, ಬ್ಯಾಲೆಟ್ ಪೇಪರ್ ಮಾಡೋದ್ರಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನ ಚುನಾವಣೆ ಕೂಡ ಬ್ಯಾಲೆಟ್ ಪೇಪರಲ್ಲಿ ಆಗುವಂಥದ್ದಾಗಿದೆ. ಮಹಾನಗರ ಪಾಲಿಕೆ ಆಯಿತಾ, ಅದು ಕೂಡ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಆಗಿದೆ. ಆದ್ದರಿಂದ ಇವತ್ತು ಅನೇಕ ಆಧುನಿಕ ರಾಷ್ಟ್ರಗಳಲ್ಲೂ ಕೂಡ ಅವರು ಈ EVM ಅಲ್ಲಿ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಎಲೆಕ್ಟ್ರಾನಿಕ್ ಮೆಷಿನ್ ಇದ್ದಾಗ ಅದನ್ನು ಮ್ಯಾನಿಪ್ಯುಲೇಷನ್ ಮಾಡೋದಕ್ಕೆ ಅವಕಾಶ ಇರ್ತದೆ, ಇದ್ದೇ ಇರ್ತದೆ. ಯಾವುದೇ ನೀವೊಂದು ದೊಡ್ಡ ಮೊಬೈಲ್ ಫೋನು ತೊಗೊಳ್ಳಿ, ಅದನ್ನು ಕೂಡ ಮ್ಯಾನಿಪ್ಯುಲೇಟ್ ಮಾಡುವಂಥ ಅವಕಾಶ ಇರ್ತದೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಆಧುನಿಕ ರಾಷ್ಟ್ರಗಳು ಅವರೇ EVMಗಳು ಉಪಯೋಗ ಮಾಡೋದಿಲ್ಲ, ಆಯಿತಾ. ಅದರಿಂದ ಇದರ ಬಗ್ಗೆ ನಾವು ಮ್ಯಾನಿಪ್ಯುಲೇಷನ್ಗೆ ಅವಕಾಶ ಆಗಬಾರ್ದು. ಸಂಶಯ ಇದ್ದಾಗ ಆ ಸಂಶಯಕ್ಕೆ ಆಸ್ಪದ ನೀಡಬಾರ್ದು ಅಂತೇಳಿ ಇದನ್ನು ತೀರ್ಮಾನ ತೊಗೊಂಡಿದ್ದಾರೆ. ಕರ್ನಾಟಕದಲ್ಲಿ 136 ಸೀಟ್ ಬಂದಿದ್ದು ಹೇಗೆ ಸರ್? ನೋಡಿ, ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಕೆಲವು ವಿಚಾರದಲ್ಲಿ ಇವತ್ತು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಮು ಅದಕ್ಕೆ ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಇರ್ತದೆ ಅಲ್ವಾ? ಒಪ್ತೀರಾ ತಾನೆ? ಅದಕ್ಕೋಸ್ಕರ ಆ ಥರ ಇದ್ದಾಗ ಅದರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ವಿರೋಧ ಪಕ್ಷಗಳು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಸ್ಪಷ್ಟವಾದಂಥ ಅದನ್ನು ಪಾರದರ್ಶಕವಾಗಿ ಅದನ್ನು ಮಾಡಿಲ್ಲ. ಇದುವರೆಗೂ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿಲ್ಲ. ನಾನೇನು EVM ಇಂದ ಮೋಸ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಆದರೆ ಸಂಶಯಗಳಿದೆ ಅಷ್ಟೇ. ಅದರಿಂದ ಬ್ಯಾಲೆಟ್ ಪೇಪರ್ ಮಾಡದೆ ಆ ಸಂಶಯಗಳು ಇರೋದಿಲ್ಲ.